ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ನಾವು ಇಂದು ಇಲ್ಲಿ ರಾಮ್ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ವಿ. ಇಲ್ಲಿ ಯಾವ ಥರ ವ್ಯವಸ್ಥೆ ಅಂದರೆ, ಇಲ್ಲಿನ ದೊಡ್ಡ ಊರಿನ ಮುಖಂಡರು ಎಲ್ಲ ಸೇರಿಬಿಟ್ಟು ಇಲ್ಲಿನ ಪರಿಕ್ರಮವಾಸಿಗಳಿಗೆ ಭಾಳ ಅತಿ ಹೆಚ್ಚು ಜನ ಸಂಖ್ಯೆ ಬರ್ತಾ ಇದೆ ಪರಿಕ್ರಮವಾಸಿ. ಸೊ ಅವರಿಗೆಲ್ಲ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತೇಳಿ ಈ ಸ್ಕೂಲಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅವರು. ದೇವಸ್ಥಾನದ ಕಮಿಟಿ, ದೇವಸ್ಥಾನದ ದೊಡ್ಡ ಹಿರಿಯರೆಲ್ಲ ಸೇರಿಕೊಂಡು ಇಲ್ಲಿ ಯಾವುದೇ ಥರದ ಅಕ್ಕಪಕ್ಕದಲ್ಲಿ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಊರುಗಳು ಸಿಗಲ್ಲ. ಆದರೂ ಕೂಡ ಇಲ್ಲಿನ ಈ ಊರಿನ ಮುಖಂಡರು ಈ ಮುಖಂಡರು ಸೇರಿ ಇಲ್ಲಿನ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಜನರು ಉಳ್ಕೊಳ್ಳಿಕ್ಕೆ ಅವರಿಗೆ ವ್ಯವಸ್ಥೆ ಪ್ರತಿಯೊಂದು ಕೂಡ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಮುಂದಕ್ಕೆ ಹೊರಟ್ವಿ ನಾವು. ಇಲ್ಲಿನ ಬೆಳಿಗ್ಗೆನೇ ಸೂರ್ಯೋದಯ ತುಂಬ ಚೆನ್ನಾಗಾಗ್ತಾಯಿತ್ತು. ಮತ್ತು ಈಗ ನಾವು ನೋಡ್ತಾ ಇರೋಂಥ ಪ್ಲೇಸು ಜೀವನದಲ್ಲಿ ಮತ್ತೆ ನಾವು ಯಾವತ್ತೂ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಡ್ಯಾಮ್ ಕ್ಷೇತ್ರ, ಇದು ಡ್ಯಾಮ್ನ ಮಾಡ್ತಾ ಇರೋಂಥ ಜಾಗ. ಇದು ಇಲ್ಲಿ ಡ್ಯಾಮ್ ನಿರ್ಮಾಣ ಆಗುತ್ತೆ. ಇನ್ನು ಇದೇ ಥರ 5 ವರ್ಷ ಮುಂದಕ್ಕೆ ಹೋದರೆ ಈ ಜಾಗ ಎಲ್ಲ ಈ ಥರ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ನೀರಲ್ಲಿ ಮುಳುಗೋಗಿರುತ್ತೆ. ಇಲ್ಲಿ ಕಟ್ತಾ ಇದ್ದಾರಲ್ಲ ಮುಂದೆ ಕಟ್ತಾ ಇರೋಂಥ ಜಾಗನೇ ಡ್ಯಾಮ್ ಜಾಗ ಇದು. ಇಲ್ಲಿ ಸುಮಾರು ಒಂದು 20ರಿಂದ 30 ಹಳ್ಳಿ ಪೂರ್ತಿ ಡೂಪ್ ಕ್ಷೇತ್ರ ಅಂದರೆ ಮುಳುಗಿ ಹೋಗ್ತಿರುವಂಥ ಜಾಗ ಇದು. ನಾವು ಫ್ಯೂಚರಲ್ಲಿ ಮತ್ತೆ ಪರಿಕ್ರಮ ಮಾಡೋಕ್ಕೆ ಬಂದರೂ ಕೂಡ ಈ ಜಾಗ ಮತ್ತೆ ಸಿಗೋದಿಲ್ಲ ನಮಗೆ. ನಡ್ಕೊಂಡು ಹೋಗಿ ಜಾಗ ಇದು ನೋಡಿ ಅಂತ ಹೇಳಲಿಕ್ಕೆ ಆ ಥರ ಇಲ್ಲಿನ ವ್ಯವಸ್ಥೆ ಇದೆ. ನಾವೆಲ್ಲೇ ಟ್ರಾವೆಲ್ ಮಾಡ್ತೀವಿ, ಎಲ್ಲೇ ಟ್ರಿಪ್ ಮಾಡ್ತೀವಿ ಅಂದರೂ ಈ ಥರ ಜಾಗಗಳು ಸಿಗೋದಿಲ್ಲ. ಯಾಕಂದರೆ ಈ ಥರ ಜಾಗಗಳು ಇಲ್ಲಿನ ಲೋಕಲ್ಗಳಿಗೆ ಮಾತ್ರ ಗೊತ್ತಿರ್ತದೆ. ಬಟ್ ನಮ್ಮ ಅದೃಷ್ಟ ಏನಂದರೆ ನರ್ಮದಾ ಪರಿಕ್ರಮ ಮಾಡ್ತಿರೋದ್ರಿಂದ ಈ ಥರ ಸ್ವರ್ಗನ ನೋಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ನೋಡಿ, ಇಲ್ಲಿ ರಸ್ತೆ ಇಲ್ಲ, ಅದರಲ್ಲೂ ಕೂಡ ರಸ್ತೆ ಮಾಡಿಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಿಂತಿರೋ ನೀರಲ್ಲೂ ಫಾಗ್ ಬರ್ತಾ ಇದೆ. ಬೆಳಗ್ಗೆನೇ ಸನ್ರೈಸ್ ಆಗ್ತಾ ಇದೆ. ಇಲ್ಲಿನ ಎನರ್ಜಿ, ಇಲ್ಲಿನ ಫ್ಲೋ, ಇಲ್ಲಿನ ವಾತಾವರಣ, ಇಲ್ಲಿನ ಅನುಭವಿಸೋಕ್ಕೆ ಒಂಥರನೇ ಬೇರೆ ಲೆವೆಲಲ್ಲಿ, ನೆಕ್ಸ್ಟ್ ಲೆವೆಲ್ ಎನರ್ಜಿ ಅಂತಲೇ ಹೇಳ್ಬೋದು. ಇಲ್ಲಿನ ಊರ್ಜಾ, ನಮ್ಮ ಬಾಡಿಗೆ ಊರ್ಜಾ ಎಷ್ಟು ಲೆವೆಲಿಗೆ ಕೊಡುತ್ತಂದರೆ, ಯಾಕಂದರೆ ಸುತ್ತಲೂ ನೀರು, ಅದ್ರ ಮಧ್ಯದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಕಡೆನೂ ನೀರು, ಯಾವ ಕಡೆಯಿಂದ ಬಂದರೂ ಕೂಡ ಒಂದು ವಾತಾವರಣನ ಸೃಷ್ಟಿಯಾಗುತ್ತೆ ಇಲ್ಲಿ. ನಮ್ಮ ಬಾಡಿಯಲ್ಲಿ ಇರೋ ಊರ್ಜಕ್ಕೆ ಈ ನೀರು ಎಷ್ಟು ಎನರ್ಜಿ ಕೊಡುತ್ತಂದರೆ, ಇಲ್ಲಿ ನರ್ಮದಾ ಪರಿಕ್ರಮ ಮಾಡ್ತಿರುವಂಥ ಪ್ರತಿಯೊಬ್ಬ ಸಾಧಕನಿಗೂ ಇಲ್ಲಿನ ವ್ಯವಸ್ಥೆ ಮತ್ತು ಇಲ್ಲಿನ ಊರ್ಜದ ಬೆಲೆ ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಯಾಕಂದರೆ ಅವರು ಸಾಮಾನ್ಯವಾಗಿ ಹಾಗೆ ನಡೀತಾ ಇರಲ್ಲ. ಅವ್ರ ಬ್ಯಾಗು ಮತ್ತು ಮ್ಯಾಟ್ ಹಾಕ್ಕೊಂಡಿರ್ತಾರೆ. ಎಲ್ಲಿ ಯಾವ ಜಾಗದಲ್ಲಿ ಮಲಗಲಿಕ್ಕೆ ಜಾಗ ಸಿಗುತ್ತೋ ಅಲ್ಲಿಗೆ ರೆಡಿ ಇರ್ತಾರೆ. ಅವ್ರ ಕೈಲಿ ದಂಡ ಮಹಾರಾಜು ಪ್ರತಿಯೊಂದು ವ್ಯವಸ್ಥೆನೂ ಮಾಡಿಕೊಂಡು ಅವರು ಮುಂದೆ ಸಾಗ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಅವ್ರ ಸಾಧನೆನ ಪ್ರತಿದಿನ ಅವ್ರು ಮಾಡಲೇಬೇಕಾಗಿರುತ್ತೆ. ಬೆಳಿಗ್ಗೆ ಸಂಜೆ ಆರತಿ ಮಾಡೋದಾಗಿರಲಿ, ವಿಶ್ರಾಂತಿ ಮಾಡೋದಾಗಿರಲಿ, ಪ್ರತಿಯೊಂದು ಮಾಡ್ಕೋಬೇಕು. ನೋಡಿ, ಹೆಜ್ಜೆಗೂ ಕೂಡ ಇಲ್ಲಿ ಆಶ್ರಮಗಳಿದ್ದಾವೆ. ಅವ್ರು ಎಲ್ಲಿ ಯಾವ ಜಾಗದಲ್ಲಿ ಬೇಕಾದರೂ ಅವ್ರು ಉಳ್ಕೋಬೋದು. ಆ ಥರ ವ್ಯವಸ್ಥೆ ಇರುವಂಥ ಜಾಗ, ಆ ಜಾಗನೇ ಹೋಗಬೇಕು, ಈ ಜಾಗನೇ ಹೋಗಬೇಕು ಅಂತ ಏನಿಲ್ಲ. ಅವರಿಗೆ ಯಾವ ಟೈಮಲ್ಲಿ, ಯಾವ ಸಂದರ್ಭದಲ್ಲಿ ಒಂದು ಮನೆ ಕೂಡ ಸಿಕ್ಕರೂ ಕೂಡ ಆ ಮನೆಯಲ್ಲಿ ಅವ್ರು ಉಳ್ಕೋಬೋದು. ಇಲ್ಲಿ ಮುಂದಿನ ವ್ಯವಸ್ಥೆ ಹೇಗಿದೆ ಅಂದರೆ, ಇಲ್ಲಿಂದ ಮುಂದೆ ಹೋದರೆ ಪೂರ್ತಿ ಘಾಟ್ ರೋಡಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ. ಇದೇ ಘಾಟ್ ರೋಡು. ಇಲ್ಲಿನ ಆಶ್ರಮದ ಮುಂದ್ಗಡೆ ಹೋಗ್ತಾ ಪೂರ್ತಿ ಘಾಟ್ ರೋಡಲ್ಲೇ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಮುಂದೆ ಮೇನ್ ರೋಡು ಕಡಿಮೆ. ಇಲ್ಲಿನ ಘಾಟ್ ರಸ್ತೆಯಿಂದ ಆಮೇಲೆ ಮುಂದೆ ಹೋಗ್ತಾ ಘಾಟ್ ಮುಗ್ದೋಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ಪೂರ್ತಿ ಇಲ್ಲಿ ಮುಂದೆ ಘಾಟ್ ರಸ್ತೆಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಅಸಾಧ್ಯವಾಗಿದೆ. ಅದಕ್ಕೋಸ್ಕರನೇ ಇಲ್ಲಿನ RSS ಮುಖಂಡರು ಸೇರಿ ಇಲ್ಲಿನ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಸ್ವಲ್ಪ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಈ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಜೈ RSS, ಜೈ ಮಾತೃಭೂಮಿ, ಜೈ ನರ್ಮದೇ. ನೋಡಿ, ನಡ್ಕೊಂಡು ಹೋಗೋ ಜನರಿಗೆ ಸೇವಾ ಮಾಡೋ ಮನೋಭಾವ ಈ ಅಜ್ಜಿದು. ಮನೇಲಿ ಎಲ್ಲ ಕೆಲಸ ಬಿಟ್ಟು ಎಲ್ಲ ಮುಗಿಸ್ಕೊಂಬಂದು ಇಲ್ಲಿ ಓಡಾಡೋ ಜನಗಳಿಗೆ ದಾರಿ ಮಾಡ್ತಿದ್ದಾರೆ. ನರ್ಮದೇ ಹರ್ मैया, क्या कर रहे हो? मैया का सेवा कर रहे हो? नर्मदे हर. आपने भोजन पाया, बाल भोग पाया? हाँ, 4 लड़की है, 2 लड़का। हाँ नर्मदे हर. आगे चाय बनी रही. हाँ, मंदिर का आगे गाँव में. ನೋಡಿ, ಮುಂದೆ ಹೋದರೆ ಮತ್ತೆ ಅಲ್ಲಿ ಹೋದರೆ ನಿಮಗೆ ಕಾಫಿ ಟೀನು ಮಾಡಿದ್ದಾರೆ. ತಗೊಂಡು ಕುಡಿದು ಮುಂದಕ್ಕೆ ಹೋಗಿ ಅಂತ ಹೇಳ್ತಿದ್ದಾರೆ.
ನರ್ಮದೇ ಹರ್ಮಯ್ಯ, ನರ್ಮದೇ ಹರ್. ಈ ಥರ ಸೇವಾ ಮನೋಭಾವ ಎಲ್ಲಿ ಸಿಗುತ್ತೆ ಹೇಳಿ? ಈ ಥರ ಮಾಡ್ತಿರೋದು ಅವ್ರಿಗೆ ಎಷ್ಟು ಖುಷಿ ಕೊಡ್ತಾ ಇದೆ. ಯಾಕಂದರೆ ಅಮ್ಮನ ಸೇವೆ ಮಾಡ್ತಿದ್ದಾರೆ ಅವರು. ಈ ತಾಯಿ ನರ್ಮದೆಯ ಸೇವೆ ಮಾಡ್ತಿದ್ದಾರೆ ಅವರು. ಇಲ್ಲಿ ಪ್ರತಿಯೊಬ್ಬರೂ ನರ್ಮದಾ ಪರಿಕ್ರಮ ಮಾಡ್ಕೊಂಡು ಹೋಗ್ತಿರುವಂಥ ಜನಗಳಿಗೆ ತಾಯಿ ನಡೀತಿದ್ದಾಳೆ ಅಂಥೇಳಿ ಅವ್ರ ಸೇವೆನ ಮಾಡ್ತಾರೆ. ಅವರಿಗೆ ಅನುಕಂಪ ತೋರಿಸಿ ಅವರಿಗೆ ಊಟ ತಿಂಡಿ ಪ್ರತಿಯೊಂದು ರೆಡಿ ಮಾಡ್ತಾರೆ. ಅವ್ರ ಕೈಲಾದ ಸೇವೆನ ಅವ್ರು ಮಾಡ್ತಾನೆ ಇರ್ತಾರೆ. ನರ್ಮದೇ ಹರ. ನಾವು ಮುಂದೆ ಹೋಗ್ತಾ ಇಲ್ಲಿ ಮಾರ್ಕಂಡ ಮಹರ್ಷಿ ಅವರ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಇವರು ಎಂಥ ಅದ್ಭುತವಾದ ಸಾಧಕರು ಅಂದರೆ, ಅವರು ಇಲ್ಲೇ ನರ್ಮದಾ ತಟ್ಟಲ್ಲಿ ಅಂದರೆ ಒಂದು ಕಾಡಿನ ಮಧ್ಯದಲ್ಲಿ ಇರುವಂಥ ಜಾಗದಲ್ಲಿ ಅವರಿದ್ದು ಇಲ್ಲೇ ಆಶ್ರಮನ ಮಾಡಿಕೊಂಡ್ರು. ಅಲ್ಲಿ ಬರುವಂಥ ಎಷ್ಟೋ ಸಾಧಕರು ಮತ್ತು ಎಷ್ಟೋ ಸನ್ಯಾಸಿಗಳಿಗೆ ಅವರು ಜಾಗನ ಕೊಟ್ಟರು, ದೀಕ್ಷೆನ ಕೊಟ್ಟರು. ಅವರು ಇಲ್ಲಿ ಯಾವ ಥರನ ಸಾಧನೆ ಮಾಡ್ತಾಯಿದ್ರು, ಇಲ್ಲಿ ಯಾವ ಥರ ಅವರ ಪ್ರತಿಯೊಂದು ಕೂಡ ನಾನು ನಿಮಗೆ ಇಲ್ಲಿಂದ ತಿಳಿಸ್ಕೊತಾ ಹೋಗ್ತೀನಿ. ಇದೇ ಅವ್ರ ಆಶ್ರಮ. ಈ ಆಶ್ರಮದಲ್ಲಿ ಸ್ಟಾರ್ಟಿಂಗ್ ಬರೋರೆಲ್ಲ ಕೆಲವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಯಾಕಂದರೆ ನಾವಿಲ್ಲಿ ಬಂದಿದ್ವಿ, ಇಲ್ಲಿಂದ ಮುಂದಕ್ಕೆ ಹೋಗಿದ್ವಿ ಅನ್ನೋ ಆ ಮನೋಭಾವದಿಂದ ಕೆಲವರೆಲ್ಲ ಇಲ್ಲಿನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಈ ಆಶ್ರಮದ ಮಹತ್ವ ಏನಂದರೆ ನೋಡಿ, ಪೂರ್ತಿ ಹಳೆಯ ಮರಗಳು ಇಲ್ಲೇ ಸಿಗುತ್ತೆ, ಇಲ್ಲಿ ಕಾಣೋಕ್ಕೆ ಸಿಗುತ್ತೆ. ಇಲ್ಲಿ ಅವ್ರ ಆಶ್ರಮದ ಒಳಗಡೆ ಹೋಗೋಣ ಬನ್ನಿ. ಈ ಕಡೆ ನರ್ಮದಾ ತಟ್ಟಿದೆ, ಈ ಕಡೆ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಈ ಮರಗಳ ಎನರ್ಜಿ ನೋಡಿ. ಈ ಋಷಿ ಮುನಿಗಳ ಇಲ್ಲಿ ಯಾವಾಗಲೂ ಈ ಹೋಮ ಉರಿತಾನೆ ಇರುತ್ತೆ. ಯಾಕಂದರೆ ಅವ್ರ ಯಜ್ಞಕುಂಡ ಇದು. ಯಜ್ಞಕುಂಡ ಯಾವಾಗಲೂ ಕಂಪಲ್ಸರಿ ಉರಿತಾನೆ ಇರಬೇಕು. ನೋಡಿ, ಇದು ಒಳಗಡೆ ಸುರಂಗರ ಮಾರ್ಗದ ಒಳಗಡೆ ಅವರು ಧ್ಯಾನಕ್ಕೆ ಕೂತ್ಕೋತಾ ಇದ್ದು. ಯಾಕಂದರೆ ಅವ್ರ ಊರ್ಜಾ ಇಷ್ಟು ಡೀಪಾಗಿ ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ಅವರು ಯಾವಾಗಲೂ ಕೆಳಗಡೆನೇ ಧ್ಯಾನ ಅವಸ್ಥೆಯಲ್ಲೇ ಇರ್ತಾಯಿದ್ರು ಅಂತ ಹೇಳ್ತಾರೆ ಇಲ್ಲಿನವರು. ನೋಡಿ, ಇಷ್ಟು ಒಳಗಡೆ ಬಂದು ಇಲ್ಲಿ ಅಖಂಡ ಜ್ಯೋತಿ ಇದೆ. ಅಖಂಡ ಜ್ಯೋತಿ ಜೊತೆಗೆ ಅವರು ಇಲ್ಲೇ ಸಾಧನೆ ಮಾಡ್ತಿದ್ದಂತಹ ಜಾಗ. ನಾವೆಂಥ ಭಾಗ್ಯಶಾಲಿ ಅಂದರೆ, ಆ ಥರ ಜಾಗಗಳೆಲ್ಲ ನಾವು ಹುಡ್ಕೊಂಡು ಹೋದರೂ ಕೂಡ ಸಿಗೋದಿಲ್ಲ. ನಮ್ಮ ಅದೃಷ್ಟವಶ ನರ್ಮದಾ ಪರಿಕ್ರಮ ಮಾಡ್ತಾ ಇರೋದಕ್ಕೆ ಈ ಎಲ್ಲ ಜಾಗಗಳನ್ನ ನೋಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಇಲ್ಲಿನ ಊರ್ಜಾ ಮತ್ತು ಇಲ್ಲಿನ ಗುರುಗಳ ಆಶೀರ್ವಾದ ನಮಗೆ ಸಿಗ್ತಾ ಇದೆ. ಅದರೊಟ್ಟಿಗೆ ನಮ್ಮ ಜೊತೆಗೆ ನೋಡ್ತಾ ಇರೋಂಥ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಿಮಗೂ ಕೂಡ ಇಲ್ಲಿನ ಆಶೀರ್ವಾದ ಮತ್ತು ಇಲ್ಲಿನ ಅನುಕಂಪ, ಗುರುಗಳ ಆಶೀರ್ವಾದ ನಿಮ್ಮಲ್ಲಿರಲಿ ಅಂತ ಸದಾ ನಾನು ಬೇಡ್ಕೊತಾ ಇದ್ದೀನಿ. ಇವಾಗ ನೀವು ನಮಗೆ ಫಸ್ಟ್ ಕನ್ನಡದವ್ರು ಸಿಗ್ತೇವ್ರು. ಯಾಕಂದರೆ ನಾವು ಬಂದು ಎಷ್ಟು ದಿನ ಆಯ್ತು, ಇವತ್ತಿಗೆ 10 ದಿನ ಆಯ್ತು, ಒಬ್ಬರು ಕನ್ನಡದವ್ರು ಸಿಕ್ಕಿಲ್ಲ. ಎಲ್ಲರೂ ಯಾರು ಕೇಳಿದ್ರು ಮಹಾರಾಷ್ಟ್ರ ಅಂತಾನೆ ಹೇಳ್ತಿದ್ರು. ಈಗ ನೀವು ಕನ್ನಡದವ್ರು ಫಸ್ಟ್ ಸಿಕ್ಕಿರಾ. ಮತ್ತು ಯಾವ ಊರು ನಿಮ್ಮದು? ಬೀದರ್ ಏನ್ರಿ? ಹಾಂ. ಮತ್ತು ಹೇಗೆ ಗೊತ್ತಾಯ್ತು ನಿಮಗೆ ಪರಿಕ್ರಮದ ಬಗ್ಗೆ? ಲಾಸ್ಟ್ ಟೈಮ್ ನಾನು ನಮ್ದು ಒಬ್ಬ ಫ್ರೆಂಡ್ ಮಾಡಿದ್ದ, ಆಮೇಲೆ ಮಾರ್ಕಂಡ ಪುರಾಣ ಓದೋದು ಉಲ್ಲೇಖ ಬಂದಿರ್ತೈತಿ. ನಮ್ಮ ಅಣ್ಣ ಒಬ್ಬ ಮಾಡಿದ್ದ, ಅವ್ರಿಗೆ ನೋಡಿ ಈ ವರ್ಷ ನಾನು ಬಂದೆ. ಹೌದೇನ್ರಿ? ಹಾಂ. ನಿಮ್ಮ ಹೆಸರು? ನಾಗರೆಡ್ಡಿ ಅಂತ. ಹಾಂ, ಚಲೋ ಖುಷಿ ಆಯ್ತು ರೀ. ನರ್ಮದೇ ಹರ. ಕರ್ನಾಟಕದವ್ರು ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ ಅಂತ ನೀವೇ ನೋಡಿದ್ರಲ್ಲ. ಯಾಕಂದರೆ ಎಷ್ಟು ದಿನ ಆಯಿತು ನಾವಿಲ್ಲಿ ಬಂದು ಕರ್ನಾಟಕದವ್ರು ಸಿಕ್ಕೇ ಇಲ್ಲ. ಬೇರೆ ಬೇರೆ ಸಾಧಕರು, ಬೇರೆ ಬೇರೆ ಊರಿನವರು, ಎಲ್ಲ ಥರದ ಸಾಧಕರು ಬರ್ತಾರೆ. ಒಂದು ಹನುಮಾನ್ ಚಾಲೀಸ ಹೇಳ್ಕೊತಾ ಹೋಗ್ತಾನೆ ಇರ್ತಾರೆ, ಕೆಲವರು ರಾಮ್ ಜಪ ಮಾಡ್ಕೋತಾ ಹೋಗ್ತಾನೆ ಇರ್ತಾರೆ. ಇನ್ನು ಕೆಲವರು ಅವ್ರವ್ರ ಸಾಧನೆಯಲ್ಲಿ ಯಾವ ಥರ ಮಟ್ಟದಲ್ಲಿ ಇರ್ತಾರೋ ಆ ಮಟ್ಟದಲ್ಲಿ ಅವರು ಆ ಸಾಧನೆನ ಮಾಡ್ಕೋತಾ ಹೋಗ್ತಾ ಇರ್ತಾರೆ. ಇಲ್ಲಿ ಎಷ್ಟು ಜನದ ಒಂದು ದೊಡ್ಡ ಗುಂಪು ಬರ್ತಾ ಇದೆ. ಆ ಗುಂಪಲ್ಲೂ ಕೂಡ ಎಷ್ಟೋ ಜನ ಸಾಧಕರಿದ್ದಾರೆ. ಇವಾಗ ನಾ ಆ ಗುಂಪನ್ನ ತೋರಿಸ್ತೀನಿ, ನೋಡಿ ಹೇಗಿರುತ್ತೆ ಅಂತ. सीताराम 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 जय सीताराम 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 जय ನಾವು ಹೋಗುವಾಗ ಆಲ್ರೆಡಿ ಫುಲ್ ಟೈಮ್ ಆಗಿತ್ತು. ಮತ್ತೆ ನಡಿಬಾರ್ದು ಅಂತೇಳಿ ಹೋಗುವಾಗ ಈ ತಾಯಿ ನಮಗೆ ಕರ್ಕೊಂಬಂದರು. ನರ್ಮದೇ ಹರ್. ಈ ತಾಯಿ ಕರ್ಕೊಂಬಂದು ಬನ್ನಿ ಇವತ್ತು ಇಲ್ಲಿ ಉಳ್ಕೊಳ್ಳಿ ಅಂತ ಹೇಳಿ ಉಳ್ಕೊಳೋಕ್ಕೆ ಜಾಗ ಕೊಟ್ಟು ಮತ್ತೆ ಮನೇಲಿದ್ದು ನಿಮಗೆ
ಊಟಕ್ಕೆ ತಯಾರಿ ಮಾಡ್ತೀನಿ ಅಂತ ಹೇಳಿ ಈ ಮನೇಲಿ ಉಳಿಸ್ಕೊಂಡಿದ್ದಾರೆ ನಮಗೆ. ನಮ್ಮ ಮನೇಲಿ ಈ ಥರ ಅವ್ರ ಮನೇಲಿ ಲಗೇಜ್ಗಳನ್ನ ಇಟ್ಕೊಂಡು ಇಲ್ಲಿ ಉಳ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ. ಯಾರಿಗಾದರೆ ಈ ಪುಣ್ಯ ಸಿಗುತ್ತೆ, ಬನ್ನಿ ಮನೆ ಒಳಗೆ ಕೂತ್ಕೊಳ್ಳಿ ಇರಿ ಅಂತ ಇದನ್ನೆಲ್ಲ ನಾವು ತುಂಬ ನೋಡ್ತಾ ಇದ್ದೀವಿ ಈ ಕಡೆ. ಯಾಕಂದರೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ನಾವು ಅಂದ್ಕೊಂಡಿದ್ದ ತಕ್ಕಂತೆ ಅಲ್ಲಿ ಆಗಲ್ಲ. ಯಾಕಂದರೆ ನಾವು ಆಲ್ರೆಡಿ ದೇವಿಗೆ ಸಮರ್ಪಣೆ ಆಗಿದ್ದೀವಿ. ಈ ದೇವಿಗೆ ಗೊತ್ತಿದೆ ನಮಗೆ ಎಲ್ಲಿ ಉಳಿಸ್ಬೇಕು, ಏನು ಮಾಡಬೇಕು, ಇಲ್ಲಿಗೆ ಯಾವ ಥರದ ಆಹಾರ ಕೊಡಬೇಕು, ಯಾವ ಥರ ಉಳಿಸ್ಬೇಕು ಅನ್ನೋದನ್ನ ಆ ತಾಯಿ ಡಿಸೈಡ್ ಮಾಡಿರ್ತಾಳೆ. ಈ ಮನೆಯಲ್ಲೇ ಉಳ್ಕೋಬೇಕು ಅಂತ ಅಮ್ಮ ನರ್ಮದಾ ಇಚ್ಛೆ ಇತ್ತು ಅನಿಸುತ್ತೆ. ಹಾಗಾಗಿ ನಾವು ಈ ಮನೆಯಲ್ಲೇ ಉಳ್ಕೊಂಡ್ವಿ. ಈ ಮನೆಯಲ್ಲೇ ಆರತಿನ ಮುಗಿಸ್ಕೊಂಡು ಈ ದಿನನ ಇಲ್ಲೇ ನಾವು ಸಂಪೂರ್ಣವಾಗಿ ಮಾಡಿದ್ವಿ. ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮಾ ನರ್ಮದಾ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನರ್ಮದೆ ಹರ್, ಜೈ ಶ್ರೀರಾಮ್. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.